ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಕುಡ್ಲಾ ವೈಬ್ಸ್. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನೊಂದು ಪ್ರಾಡಕ್ಟ್ ರಿವ್ಯೂವನ್ನು ಮಾಡಲಿಕ್ಕಿದ್ದೇನೆ. ಕಳೆದ ಕೆಲವು ದಿನಗಳಿಂದ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೇನೆ. ನೀವು ನೋಡ್ತಾ ಇದ್ದೀರಿ, ಈ ಒಂದು ಮೈಕ್ ನಾನು ಇಲ್ಲಿ ಪ್ಲಗ್ ಮಾಡಿದ್ದೇನೆ. ಅದರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಲು ನಾನು ಬಯಸ್ತೇನೆ. ಹಾಗೂ ಅದು ಯಾವ ರೀತಿಯ ಮೈಕ್, ಅದರ ಯಾವ ರೀತಿ ಫೀಚರ್ಸ್ ಇದೆ, ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ನೀಡಲಿದ್ದೇನೆ. ನೋಡುವ, ಈ ಬಾಕ್ಸ್ ಅನ್ನ ತೆರೆದು ನೋಡುವ. ಆದರೆ ಈ ಬಾಕ್ಸಿನ ಹೊರಭಾಗದಲ್ಲಿ ಇದು ಎಂತಂತ ಬರೆದಿದ್ದಾರೆ, ಇದರಲ್ಲಿ ಯಾವುದೋ ಮೆಡಿಸಿನ್ ಅಂತ ಬರೆದಿದ್ದಾರೆ. ಎಂತ ಮೆಡಿಸಿನ್ಸ್ ಡೆಲಿವರ್ಡ್ ಟು ಯುವರ್ ಡೋರ್ ಸ್ಟೆಪ್ ಫಾರ್ಮಸಿ ಅಂತ ಬರೆದಿದ್ದಾರೆ. ಕೆಲವು ಸರಿ ಆನ್ಲೈನ್ ಆರ್ಡರ್ ಮಾಡಿದಾಗ ಕಲ್ಲು ಇತ್ಯಾದಿ ಬೇಡದ ವಸ್ತು ಇರುವುದನ್ನು ನೋಡಿರ್ತೇವೆ. ಹಾಗೆ ಆಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಆದ್ರೂ ನೋಡುವ. ಸರಿ, ಒಳಗೆ ಎಲ್ಲ ಕರೆಕ್ಟ್ ಆಗಿದೆ. ಗ್ರೆನಾರೋ S13 Pro, ಗ್ರೆನಾರೋ ನೋಡ್ತಾ ಇದ್ದೀರಾ, ಗ್ರೆನಾರೋ S13 Pro. ಈಗ ಅದನ್ನ ನೋಡುವ, ನನ್ನ ಕೈಯಲ್ಲಿ ಒಂದು ನೈಫ್ ಇದೆ. ನೈಫ್ ಬಳಸಿ ಇದನ್ನು ಓಪನ್ ಮಾಡುವ. ನೋಡುವ, ಸರಿ. ಗ್ರೆನಾರೋ ಇಲ್ಲೊಂದು ವ್ಯಾರಂಟಿ ನೋಡಿ. ಫಸ್ಟ್ ನಾನು ತೆಗೆದ ಕೂಡಲೇ 1 year ವ್ಯಾರಂಟಿ ಕಾರ್ಡ್ ಕೂಡ ಇದೆ ಈ ಪ್ರಾಡಕ್ಟ್ ಅಲ್ಲಿ. ಫಸ್ಟ್ ಅದರರ್ಥ 1 year ಇದಕ್ಕೆ, ಈ ಪ್ರಾಡಕ್ಟಿಗೆ, ಗ್ರೆನಾರೋ ವೈರ್ಲೆಸ್ ಮೈಕಿಗೆ 1 year ಗ್ಯಾರಂಟಿ ಇದೆ. ನೋಡುವ, ಇದು ಪೌಚಲ್ಲಿ ಇಟ್ಟಿದ್ದಾರೆ. ಒಂದೊಂದೇ ತೆಗೀತಾ ನೋಡುವ ಏನಿದೆ ಏನಿಲ್ಲ. ನೋಡಿ, ಈಗ ಇದೊಂದು ಬಾಕ್ಸ್. ಈ ಬಾಕ್ಸಲ್ಲಿ ಇದೆ ಗ್ರೆನಾರೋ ವೈರ್ಲೆಸ್ ಮೈಕ್. ಇದನ್ನು ನಾನೀಗ ಓಪನ್ ಮಾಡ್ತೇನೆ. ವಾವ್, ನೋಡಿ, ಇದರಲ್ಲಿ 2 ವೈರ್ಲೆಸ್ ಮೈಕ್ ಇದೆ. ಇದೊಂದು ವೈರ್ಲೆಸ್ ಮೈಕ್, ಇನ್ನೊಂದು ವೈರ್ಲೆಸ್ ಮೈಕ್ ಇಲ್ಲಿದೆ. ಮತ್ತೆ ಇದು ಟ್ರಾನ್ಸ್ಮಿಟರ್, ಫೋನಿಗೆ ಕನೆಕ್ಟ್ ಮಾಡುವಂಥದ್ದು, ವಾಯ್ಸ್ ಕ್ಯಾಪ್ಚರ್ ಮಾಡುವಂಥ ಟ್ರಾನ್ಸ್ಮಿಟರ್. ಸರಿ ಸ್ನೇಹಿತರೆ, ಈಗ ನೋಡಿ, ಯೂಟ್ಯೂಬ್ ವಿಡಿಯೋ ಮಾಡುವವರಿಗೆ ಈ ಮೈಕ್, ವೈರ್ಲೆಸ್ ಮೈಕ್ ಇದೆಯಲ್ಲ, ಬಹಳ ಮುಖ್ಯ. ಇಲ್ಲದಿದ್ದರೆ ನಾವು ಎಷ್ಟು ಗಟ್ಟಿ ಮಾತಾಡಿದ್ರು ನಮ್ಮ ವಾಯ್ಸ್, ಐಫೋನ್ ಇರಲಿ ಅಥವಾ ಕ್ಯಾಮರಾ ಇರಲಿ, ಅದು ಕ್ಯಾಪ್ಚರ್ ಮಾಡಲ್ಲ. ಹಾಗಿದ್ರೆ ಸ್ನೇಹಿತರೆ, ನೋಡುವ, ಈ ಗ್ರೆನಾರೋ ವೈರ್ಲೆಸ್ ಮೈಕಿನ ಫೀಚರ್ಸ್ ಯಾವ ರೀತಿ ಇದೆ ಅಂತ ನಾವು ನೋಡೋದಿದ್ರೆ, ಈ ಗ್ರೆನಾರೋ ಮೈಕನ್ನು ಯೂಟ್ಯೂಬ್ ವಿಡಿಯೋ ಮಾಡಲಿಕ್ಕೆ ಮಾತ್ರ ಬಳಸೋದಲ್ಲ. ನಾವು ಏನಾದರೂ ಕರಿಯೋಕೆ ಮಾಡಲಿಕ್ಕಿದ್ರೆ, ಸಿಂಗಿಂಗ್ ಮಾಡಲಿಕ್ಕಿದ್ರೆ, ಸ್ಟ್ರೀಮಿಂಗ್ ಮಾಡಲಿಕ್ಕಿದ್ರೆ ಈ ಗ್ರೆನಾರೋ ವೈರ್ಲೆಸ್ ಮೈಕನ್ನು ನಾವು ಬಳಸಬಹುದಾಗಿದೆ. ಮತ್ತೆ ಇದರ ಒಂದು ವಿಶಿಷ್ಟ ಫೀಚರ್ ಅಂದರೆ, ಇದು 3 level ನಾಯ್ಸ್ ರಿಡಕ್ಷನ್ ಹೊಂದಿದೆ. ನೋಡಿ, ನಾವು ಹೊರಗಡೆ ವಿಡಿಯೋ ಮಾಡಿದಾಗ ಅಲ್ಲಿ ಬಹಳಷ್ಟು ಸೌಂಡ್ ಇರುತ್ತೆ. ಉದಾಹರಣೆಗೆ ವೆಹಿಕಲ್ ಸೌಂಡ್ ಇರ್ಬೋದು, ಅಥವಾ ಇದು ಯಾವುದು ಗಾಳಿಯ ಸೌಂಡ್ ಇರ್ಬೋದು. ಅದನ್ನೆಲ್ಲ ಎಡಿಟ್ ಮಾಡ್ತಾ ಹೋದ್ರೆ ಒಂದು ದಿನ ಬೇಕಾದಿತ್ತು. ಆದರೆ ಈ ಡಿವೈಸಲ್ಲಿ ಆ ನಾಯ್ಸ್ ರಿಡಕ್ಷನ್ ಫೀಚರ್ ಇದೆ. ಅದನ್ನು ಸೆಲೆಕ್ಟ್ ಮಾಡಿದ್ರೆ ಆಯಿತು, ಆಕ್ಟಿವೇಟ್ ಮಾಡಿದ್ರೆ ಆಯಿತು, ಇಡೀ ನಾಯ್ಸ್ ಡಿಆಕ್ಟಿವೇಟ್ ಆಗುತ್ತೆ. ಅದು ಒಂದು ದೊಡ್ಡ ಫೀಚರ್ ಅಂತ ನಾವು ಹೇಳ್ಬೋದು. ಇದು ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಿದ್ರೆ, ಇದು ವೈರ್ಲೆಸ್ ಆಗಿದೆ ಮತ್ತು USB ಜೊತೆ ಕೂಡ ಇದನ್ನು ಬಳಸಬಹುದಾಗಿದೆ. ಮತ್ತು ಯಾವ ರೀತಿಯ ಕನೆಕ್ಟರನ್ನು ಇಲ್ಲಿ ಬಳಸ್ಬೋದು ಅಂತ ಕೇಳಿದರೆ, USB Type-C ಕನೆಕ್ಟರನ್ನು ನಾವು ಬಳಸಬೇಕು. 3 level ನಾಯ್ಸ್ ಫೀಚರ್ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಅದು ಬಿಟ್ಟು ರಿವರ್ಬ್ ಫಂಕ್ಷನ್ ಮತ್ತು ಸೈಲೆಂಟ್ ಮೋಡ್ ಫಂಕ್ಷನ್ ಎಂಬ 2 ಫಂಕ್ಷನ್ಗಳು ಕೂಡ ಇದಕ್ಕೆ ಇವೆ. ಇನ್ನು ಈ ವೆಬ್ಸೈಟಲ್ಲಿ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಒಂದು ವೇಳೆ ಇದು ಪ್ರಾಡಕ್ಟನ್ನು ಬಳಸುವಾಗ, ಅದರಲ್ಲಿ ಆಂಡ್ರಾಯ್ಡಲ್ಲಿ ಬಳಸುವಾಗ ಅದು ಸರಿಯಾಗಿ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳಿದರೆ, ನೀವು OTG ಫೀಚರನ್ನು ಸೆಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಕ್ಯಾಮರಾ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದರೆ, ನೀವು ಥರ್ಡ್ ಪಾರ್ಟಿ ಸಾಫ್ಟ್ವೇರ್ ಅಂದರೆ ಓಪನ್ ಕ್ಯಾಮರಾ ಸಾಫ್ಟ್ವೇರನ್ನು ನೀವು ಡೌನ್ಲೋಡ್ ಮಾಡಬೇಕಾದಿತ್ತು ಎಂಬುದನ್ನು ಕೂಡ ಅವರು ಹೇಳಿದ್ದಾರೆ. ಮತ್ತು ವಾರಂಟಿ ವಿಷಯ ಬಂದರೆ, ನಾನು ಈಗಾಗಲೇ ಹೇಳಿದೆ, ಇದಕ್ಕೆ ಒಂದು ವರ್ಷದ ವ್ಯಾರಂಟಿ ಇದೆ. ಒಂದು ವೇಳೆ ಇದನ್ನು ಪರ್ಚೇಸ್ ಮಾಡಿದ ಮೇಲೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ನೀವು ರಿಟರ್ನ್ ಮಾಡಬಹುದು ಅಂತ ಕೂಡ ಅವರು ವೆಬ್ಸೈಟಲ್ಲಿ ಹೇಳಿದ್ದಾರೆ. ಮತ್ತೆ ಇನ್ನೊಂದು ದೊಡ್ಡ ಫೀಚರ್ ಇದರದ್ದು ಏನಂತ ಹೇಳಿದರೆ, ಇದರದ್ದು ಚಾರ್ಜ್ ಮಾಡೋ ವಿಷಯಕ್ಕೆ ಬಂದಾಗ ಇದರಲ್ಲಿ ಡಿಜಿಟಲ್ ಡಿಸ್ಪ್ಲೇ ಚಾರ್ಜಿಂಗ್ ಕೇಸ್ ಇದೆ. ಅಂದರೆ ನಾವು ಇದರಲ್ಲಿ ಎಷ್ಟು ಚಾರ್ಜ್ ಆಯಿತು, ಎಷ್ಟು ಚಾರ್ಜ್ ಉಳಿದಿದೆ, ಇದೆಲ್ಲ ಮಾಹಿತಿ ಅದನ್ನು ನಮಗೆ ನೀಡುತ್ತೆ. ದೊಡ್ಡ ಬೆನಿಫಿಟ್ ಅಂತ ನಾವು ಹೇಳ್ಬೋದು. ಮತ್ತೊಂದು ಏನಂತ ಹೇಳಿದರೆ, ಈ ಡಿವೈಸನ್ನು ನಾವು 1 ಅಥವಾ 2 ಗಂಟೆ ಚಾರ್ಜ್ ಮಾಡಿದರೆ ಸಾಕಾಗುತ್ತೆ. ಸುಮಾರು 8 ಗಂಟೆ ಅದನ್ನು ಬಳಸಬಹುದಾಗಿದೆ. ಆದರೆ ನಾವು ಇವತ್ತು ಫಸ್ಟ್ ಆಗಿ ಪರ್ಚೇಸ್ ಮಾಡೋದು ಆಗಿರುವುದರಿಂದ, ಹೊಸ ಪ್ರಾಡಕ್ಟ್ ಆಗಿರೋದ್ರಿಂದ, ಪ್ರಥಮವಾಗಿ ಯೂಸ್ ಮಾಡೋದು ಆಗಿರುವುದರಿಂದ ನಾವು ಜಾಸ್ತಿ ಹೊತ್ತು ಇದನ್ನು ಚಾರ್ಜ್ ಮಾಡಬೇಕಾದಿತ್ತು. ಅದು ಸಾಮಾನ್ಯವಾಗಿ ಎಲ್ಲ ಪ್ರಾಡಕ್ಟ್ ಹಾಗೇನೆ ಅಲ್ವಾ. ಪ್ರಥಮವಾಗಿ ನಾವು ಯೂಸ್ ಮಾಡುವಾಗ ಜಾಸ್ತಿ ಹೊತ್ತು ಚಾರ್ಜ್ ಮಾಡಬೇಕಾಗುತ್ತೆ. ಮತ್ತೆ ಈ ಪ್ರಾಡಕ್ಟ್ 98 feet ಅಥವಾ 30 meter ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಫರ್ ಹೊಂದಿದೆ ಅಂತ ಹೇಳಿದರೆ, ಇದು 360 ಡಿಗ್ರಿ ಅದಲ್ಲದೆ 360 ಡಿಗ್ರಿ
ಆಮ್ನಿ ಡೈರೆಕ್ಷನಲ್ ಸೌಂಡ್ ರಿಸೆಪ್ಷನ್ ಫೀಚರ್ ಇದು ಕೂಡ ಹೊಂದಿದೆ. ಅಂತ ಹೇಳಿದ್ರೆ ಇದು ಸುಲಭವಾಗಿ ಎಲ್ಲಾ ಕಡೆಯಿಂದ ಕ್ವಾಲಿಟಿ ಸೌಂಡ್ ಅನ್ನ ಇದು ಕ್ಯಾಪ್ಚರ್ ಮಾಡುತ್ತೆ. ಮತ್ತೆ ಇದಿಷ್ಟು ಇದು ಮತ್ತೆ ಚಾರ್ಜಿಂಗ್ ಬಗ್ಗೆ ಕೂಡ ವೆಬ್ಸೈಟ್ ಅವರು ಟಿಪ್ಸ್ ಕೊಟ್ಟಿದ್ದಾರೆ. ನಾವು 100% ಚಾರ್ಜ್ ಮಾಡಬಾರ್ದು, ಒಂದು 80% ಚಾರ್ಜ್ ಮಾಡಿದ್ರೆ ಅದು ಡಿವೈಸ್ ಶೆಲ್ ಲೈಫಿಗೆ ಅದು ಒಳ್ಳೆಯದು ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರಿಂದ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಈ ವೈರ್ಲೆಸ್ ಮೈಕ್ ಏನಿದೆ ಅದು ನನ್ನ ದೊಡ್ಡ ವೆಪನ್ ಅಸ್ತ್ರವಾಗಲಿದೆ ಎಂದು ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಲು ಮರೆಯದಿರಿ ಎಂದು ಹೇಳ್ತಾ ಮತ್ತೆ ಭೇಟಿಯಾಗೋಣ. ವಂದನೆಗಳು.